ಏರಿಯಾಗಳಲ್ಲಿ ಕೋಚಿಂಗ್ ಜಾಸ್ತಿ ಇದ್ದಾವೆ, ಕೋಚಿಂಗ್ ಸೆಂಟರ್ಸು. ನಮ್ಮ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನೋಡಿ. ಇಲ್ಲಿ ಮುಂದೆ ಇರೋದೇ ಶಂಕರ್ IAS ಅಕಾಡೆಮಿ ಅಂತ. ಬೆಂಗಳೂರಲ್ಲಿ ತುಂಬ ಜನ UPSC ಕೋಚಿಂಗ್ಗೆ ಜಾಯಿನ್ ಬರ್ತಾ ಇರ್ತಾರೆ. ಯಾಕಂದರೆ ಡೆಲ್ಲಿಗೆ ಇರ್ಬೋದು, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬ ಕಾರಣ ರೀಸನ್ಸ್ ಇದೆ ನೋಡಿ. ಇದು ಬೆಂಗಳೂರು IASದು ಯಾವ ಥರ ಇದೆ ಅಂತ ಏನಿಲ್ಲ ಗೈಸ್, ಎಲ್ಲ ದುಡ್ಡಿದ್ದವ್ರು ಮಾತ್ರ UPSC ಕೋಚಿಂಗ್ ಅನ್ನಂಗೆ ಆಗ್ಬಿಟ್ಟೈತೆ. ಫ್ರೀ ಕೋಚಿಂಗ್ ಇದ್ದು ಜಾಯ್ನ್ ಆದರೆ ಬೆಟರು. ಅದ್ರ ಗುಂಪಿಗೆ ಇವಾಗ ಇನ್ನೊಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ, ಇದು ಚೆನ್ನಾಗಿದೆ. ಹಿಂದೆ ಇದು ಕೋಚಿಂಗ್ ಸೆಂಟರು ಆ ಕಡೆ ಇತ್ತು, ಯಾವಾಗ ಸ್ವಲ್ಪ ಇದಾಯಿತು ಆವಾಗ ವಿಕಾಸ್ ಸರ್ ಮಾಡಿರೋಂಥದ್ದು ಇಲ್ಲಿ ಶಿಫ್ಟ್ ಆಗಿದೆ. ಇದು ಚಂದ್ರಲೇ ಹಿಡ್ದು ನೋಡಿ, ಇಲ್ಲೇ ಇದೆ. UPSC ಒಂಥರ ಸ್ಕ್ಯಾಮ್ ರೀತಿಯೇ ಆಗ್ಬಿಟ್ಟಿದೆಯಾ ನೋಡಿ. ಇಲ್ಲಿ ದೇಶೀಜ ಅಧ್ಯಯನ ಕೇಂದ್ರ ಅಂತ ಸ್ಟಡಿ ಸೆಂಟರು, ಯಾವುದಕ್ಕೆ ತಕ್ಕಂಗೆ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಸ್ಟಡೀಸ್ ಸೆಂಟರ್ಗಳಂತೂ ತುಂಬ ಸಿಗುತ್ತೆ. UPSC ಪ್ರಾರಂಭ 2028 ಇದೇ ಶಂಕರ್ IAS ಅಕಾಡೆಮಿ. ಐ ಥಿಂಕ್ ತಮಿಳ್ನಾಡಲ್ಲಿ ಶಂಕರ್ ಅಂತ ಸರ್ ಇದ್ದರು, ಅವರು ಕೋಚಿಂಗ್ ಹೋದರು, ಅವರು ಸೆಲೆಕ್ಟ್ ಆಗಲಿಲ್ಲ. ದೆನ್ ದೇ ಆರ್ ಸ್ಟಾರ್ಟೆಡ್ ಶಂಕರ್ IAS ಅಕಾಡೆಮಿ. ಅದು ಬ್ರಾಂಚ್ ಬೆಂಗಳೂರಲ್ಲಿ ಇದೆ ಸಿನ್ಸ್ 2004 ಅಂತ ಇದೆ. ಸೊ ಗಾಯ್ಸ್, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತೂ ಹೆವಿ ಇದ್ದಾವೆ. ಈಗ ಡೆಲ್ಲಿಲಿ ತುಂಬ ಜನ ಮೊದಲು ಪ್ರಿಪ್ರೇಷನ್ಗೆ ಅಂತ ಹೋಗ್ತಾಯಿದ್ರು, ಇವಾಗ ಬೆಂಗಳೂರಲ್ಲೇ ಚೆನ್ನಾಗಿದೆ ಕೋಚಿಂಗ್ ಸೆಂಟರ್ಸು. ಸೊ ಮೋಸ್ಟ್ ಆಫ್ ದೆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಏನಂತ ಹೇಳ್ತೀವಿ ನೋಡಿ, ಇದು ಮೇಯ್ನ್ ಇದು ಅಂತ ಹೇಳ್ಬೋದು ನೋಡಿ. ಸ್ಟಡಿ ಸೆಂಟರ್ಗಳು ಹೊಸ ಇದ್ದಾವೆ ಇಲ್ಲಿ. ಗ್ರಾವಿಟಿ ಸ್ಟಡಿ ಸೆಂಟರ್ ಅಂತ, ರಾಯಲ್ PG ಕೂಡ ಇದೆ. ಹಿಂಗೆ ಈ ಕಡೆ ಬಂದರೆ ಅಲ್ಲಿ 2 ಇನ್ಸ್ಟಿಟ್ಯೂಷನ್ ಆಯಿತಾ. ಮುಂದೆ ಹಿಂಗೆ ಬಂದರೆ ಇಲ್ಲೇ ಇನ್ಸೈಡ್ಸ್ IAS ಇದೆ. ಬನ್ನಿ, ನಾನು ನಿಮ್ಮನ್ನ ಇವತ್ತು ಇನ್ಸೈಡ್ಸ್ IAS ಕರ್ಕೋಗ್ತೀನಿ. ಇಲ್ಲಿ ಭೂಮಿ IVF ಸೆಂಟರ್ ಇದೆ, ಅದ್ರ ಮೇಲ್ಗಡೆ ಇನ್ಸೈಟ್ OGP 4 ಇದು. ಮುಂದೆ ಹೋದರೆ OGP 2 ಪೂರ್ವಿಕಾ ಮೊಬೈಲ್ ಮೇಲೆ. ಇನ್ನೊಂದು ವೀಕ್ ಬಿಟ್ಟು ಗಾಯ್ಸ್ ಇಲ್ಲಿ ಒಂದು ಒಳ್ಳೆ ಫಂಕ್ಷನ್ ಇದೆ, ಕನ್ನಡ ರಾಜ್ಯೋತ್ಸವ. ಈ ಸಂಡೇ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ವಿತ್ ಕನಕದಾಸರ ಜಯಂತಿ ಕೂಡ ಇದೇ ಜಾಗದಲ್ಲಿರುತ್ತೆ. ಸೊ ಇನ್ಸೈಡ್ಸ್ IASದು ಹೆಡ್ ಆಫೀಸ್ ಇದು. ಇದು ಬೇರೆ ಬೇರೆ ಕಡೆನೂ ಬ್ರ್ಯಾಂಚ್ ಒಂದಿದೆ. ಬೆಂಗಳೂರಿಗೆ ಟಾಪ್ ಅನ್ಕೋಬೋದು. 1,25,00,000 ಇದೆ ಗಾಯ್ಸ್ ಫೀಸು. ವಿಲೇಜ್ ಹೈಪರ್ ಬಜಾರ್. ವಿನಯ್ ಸರ್ ಇದ್ರದ್ದು ಓನರು. ಡೆಲ್ಲಿಲಿದ್ದವರು ಅದು ಕೋಚಿಂಗ್ ಸೆಂಟರ್ ಬಗ್ಗೆ ಯಾರಾದರೂ ವೀಡಿಯೋ ಮಾಡಿರ್ತಾರೆ. ನಾವು ಬೆಂಗಳೂರದ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅದಕ್ಕೆ ಶೋ ಮಾಡ್ತಾಯಿದ್ದೀನಿ. IAS ಸ್ಕ್ಯಾಮ್ ಅಂತ ನೆನ್ನೆ ಒಂದು ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಏನಕ್ಕೆ ಸ್ಕ್ಯಾಮ್ ಅಂದರೆ, ಒಬ್ಬರು ಪಾಸಾಗಿರೋರನ್ನ ಬೇರೆಯವ್ರು ಎಲ್ಲರೂ ಹಾಕೊಬಿಟ್ಟಿರ್ತಾರೆ ನಮ್ಮ ಇನ್ಸ್ಟಿಟ್ಯೂಷನ್ ಪಾಸಾದರು ಅಂತ. ಬಟ್ ಅವ್ರು ಎಲ್ಲಿ ಓದಿದ್ರು ಅಂತ ತೆಗೆದು ನೋಡಿದ್ರೆ ಒಂದೇ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ತಗೋತಾರೆ. ಒಂದು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿರೋ ಕೂಡ ನಮ್ಮ ಸ್ಟೂಡೆಂಟ್ ಅಂತ ಹಾಕೊಂಡಿರ್ತಾರಲ್ಲ, ಇಟ್ಸ್ ಇಲಿಗಲ್, ಇಟ್ಸ್ ನಾಟ್ ಗುಡ್ ಅನ್ನೋದ್ರ ಬಗ್ಗೆ ಆದಷ್ಟು ಪ್ರಯತ್ನ ಪಡ್ತೀವಿ. ಒಂದು ಎಫರ್ಟ್ ಹಾಕ್ಲೇಬೇಕು 100%. ಓಕೆ, ಒಂದು ವೇಳೆ ನಾವು ಎಫರ್ಟ್ ಹಾಕಿರ್ತೀವಿ ಅದಾಗಲ್ಲ. ತುಂಬ ಜನ 2 ವರ್ಷ 3 ವರ್ಷ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ, ಆದರೂ ಆಗಲ್ಲ. ಏನು ಮಾಡೋದು, ನಮ್ಮ ಕೈಲಾಗಿಲ್ಲ ಅಂತ ಬೇರೆ ದಾರಿ ನೋಡ್ಕೊಳ್ಳೇಬೇಕಾಗುತ್ತೆ. ಸ್ಟೇಟ್ ಎಕ್ಸಾಮ್ ಟ್ರೈ ಮಾಡೋಣ ಅಂತ. ಸ್ಟೇಟ್ ಎಕ್ಸಾಮ್ದು ಕಷ್ಟ ಗಾಯ್ಸ್, ಆ ಸುಲಭ ಅಲ್ಲ. ನೋಟಿಫಿಕೇಷನ್ ಇಲ್ಲ. ಈ KAದು ನೋಟಿಫಿಕೇಷನ್ ಇದೆ, 2,500 ಇಂದ 3,000 ಆಗಬೇಕು. ಕಷ್ಟ ಆಗಲ್ಲೇನು. ತುಂಬ ಜನ ಪ್ರಿಪ್ರೇಷನ್ ಆಗ್ತಾಯಿದ್ದಾರೆ ಗೈಸ್. ಒಂದ್ಸಲಾರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೈನ್ಸ್ ಬರ್ತಿದ್ರೆ ಆಗ ನಮಗೆ ಅನ್ಸುತ್ತೆ ಕಾನ್ಫಿಡೆನ್ಸ್ ಬರುತ್ತೆ. ಅದರ್ವೈಸ್ ಕಷ್ಟ. ಮೆಜಾರಿಟಿ ಆಫ್ UPSC ಪ್ರಿಪ್ರೇಷನ್ ಬರುವಾಗ ಮಾಡೋ ತಪ್ಪೇನು ಗೊತ್ತಾ, ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತೀವಿ, ಮೈನ್ಸ್ ಆನ್ಸರ್ ರೈಟಿಂಗ್ ಟ್ರೈನೇ ಮಾಡಿರಲ್ಲ ಗೈಸ್. ನನ್ನ ಸೇರಿಸಿ ಹೇಳ್ತಾ ಇರೋದು, ಮೈನ್ಸ್ ಪ್ರಿಪ್ರೇಷನ್ಗೆ ಜಾಸ್ತಿ ಒತ್ತೇ ಕೊಡೋಲ್ಲ. ತುಂಬ ಜನ ಆನ್ಸರ್ ರೈಟಿಂಗ್ ಇಸ್ ದ ಕೀ ಗೈಸ್. ಆನ್ಸರ್ ರೈಟಿಂಗ್ ಬರೆದಾಗಲೇ ಕಾನ್ಫಿಡೆನ್ಸ್ ಬರುವಂಥದ್ದು, ಅದರ್ವೈಸ್ ಕಷ್ಟ ಆಗುತ್ತೆ. ಸೊ UPSC ಪ್ರಿಪ್ರೇಷನ್ ಆಗಬೇಕು ಅಂತ ಬರ್ತಾರೆ, ಆಗದೆ ಹೋದರೆ ಬೇರೆ ಸ್ಟೇಟ್ ಎಕ್ಸಾಮರು ಅನ್ಕೋತೀವಿ. ಸ್ಟೇಟ್ ಎಕ್ಸಾಮು ಕಾಲ್ಫಾರ್ಮ್ ಆಗದೆ ಹೋದರೆ ಅತಂತ್ರ ಪರಿಸ್ಥಿತಿ ಆಗುತ್ತೆ ಗೈಸ್. ಇನ್ನು ಬಿಟ್ಟು ಪ್ರೈವೇಟ್ ಜಾಬ್ಗೆ ಹೋಗೋಕ್ಕಾಗದೆ ಇರೋಂಗಾಗುತ್ತೆ. ಲೈಫೇ ಒಂಥರ ಚಿತ್ರ ನಿಜ. ನೆಕ್ಸ್ಟ್ ಸ್ಟೇಟ್ದಾರು ಮಾಡ್ಕೊಳ್ತೀನಿ, PCನಾರು ಆಗ್ಬಿಡಲಿ ಅನ್ನೋ ಅಂಥ ಸ್ಟೇಟಿಗೆ ಬಂದ್ಬಿಡುತ್ತೆ. ಆ ಥರ ಬರಬಾರ್ದು ಅಂದರೆ ಚೆನ್ನಾಗಿ ಓದ್ಕೋಬೇಕು. ಬರೀ ಒಳಗಡೆ ಹೋಗೋಣ. ಇಲ್ಲಿ ತುಂಬ ಅಂಗಡಿಗಳಿದೆ ಗಾಯ್ಸ್. ಇಲ್ಲೆಲ್ಲ ಸ್ಟ್ರೈಟ್ ಹೋಗ್ಬೇಕಾರೆ ಅನಿಸುತ್ತಾ ಇರುತ್ತೆ. ಟೀ ಅಂಗಡಿ ಇಟ್ಬಿಟ್ರು ಎಷ್ಟು ಜೀವನ ಮಾಡ್ತಾರೆ, ಸೊಪ್ಪು ಹೂ ಮಾರ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತ. ಲೈಫಲ್ಲಿ ನಮ್ಮದು ಕ್ಲಿಯರ್ ಆಗುತ್ತೋ ಇಲ್ಲೋ, ಸಕ್ಸಸ್ ಆಗ್ತೀವಿ ಇಲ್ವೋ ಅನ್ನೋ ಕ್ವಶನ್ ಪ್ರತಿಯೊಬ್ಬ ಬರೋರ್ಗೂ ಕಾಡುತ್ತೆ. ಇಲ್ಲೇ ಇದ್ಕೊಂಡಿರ್ತಾರೆ. ಸೊ ಅವ್ರು ಒನ್ಸ್ ಕ್ವಾಲಿಫೈ ಆದಮೇಲೆ ಅವರು ಮಾತಾಡಿಸೋ ರೀತಿ, ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಅದೇ ಹೇಳ್ತಾರಲ್ಲ, ಕಷ್ಟಪಡ್ತಾ ಇರುತ್ತೆ ಅದಕ್ಕೆ ಅಂತ. ಅವ್ನು ಎಷ್ಟೇ ನಾಲೆಡ್ಜ್ ಇದ್ದು ಒಂದ್ಸಲ ಅವ್ನು ಕ್ವಾಲಿಫೈ ಆಗಿಲ್ಲ ಅಂದರೆ, ಅವ್ನಿಗೆ ಎಷ್ಟೇ ನಾಲೆಡ್ಜ್ ಇದ್ದು ಕೂಡ ಅವ್ನು ಕೊಡೋ ರೆಸ್ಪೆಕ್ಟ್ ಅಷ್ಟೇ ಅನ್ನಿಸ್ಬಿಡುತ್ತೆ. ಕೆಲವೊಬ್ಬರು ಅದನ್ನು ಟೀಚಿಂಗ್ ಅಂತ ಯೂಸ್ ಮಾಡ್ಕೊಂಡು ಟೀಚಿಂಗ್ ಹೋಗ್ಬೋದು ನೋಡಿ. ಇಲ್ಲೇ ಲೈಬ್ರರಿ, ಇಲ್ಲೂ ಕೂಡ 1 ಇಯರ್ ಇದೆ. ಸಂಗೀತ ಮೊಬೈಲ್, ಇಲ್ಲೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಆಟೋ ಓಡಿಸ್ತಾ ಇರ್ತಾರೆ. ಪಾರ್ಕಿಂಗ್ 2 ಸೈಡ್ ಇದೆ. ಬುಕ್ ಹೌಸ್ ಇರುತ್ತೆ. ಈ ಥರ ನೋಡಿ ಮೈಂಡ್ ಹಂಗೆ ಆಗ್ಬಿಟ್ಟಿದೆ ಗೈಸ್. ಇಷ್ಟೆಲ್ಲ ಕಷ್ಟಪಟ್ಟವರು ನಾವು ಇಷ್ಟೆಲ್ಲ ಮಾಡಿ ಕೊನೆಗೆ ಜಾಬ್ ಆದರೆ ಓಕೆ, ಜಾಬ್ ಆಗದೆ ಹೋದರೆ ನಾಲೆಡ್ಜ್ ತಲೆಯಲ್ಲಿರುತ್ತೆ ಓಕೆ, ಬಟ್ ಅರ್ನಿಂಗ್ಸ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ನಿಜ ಅಲ್ವಾ? ಇದು ಕಾಪಿ ಫೈನ್ ಕ್ಲಾಸ್. ಇಲ್ಲೂ 2 ಲೈಬ್ರರಿ ಇದೆ. ಇಲ್ಲೂ ಲೈಬ್ರರಿ ಇದೆ, ಲೈಬ್ರರಿ ಏರಿಯಾ. ಸೊ ನಿಮಗೆ ಸ್ಟ್ರೈಟ್ ಹೋಗೋಣ. ಒಂದು ಲೈಟ್ ಪೋಲ್ ಇದೆಯಲ್ಲ, ಇಲ್ಲಿ ನೋಡ್ಬೋದಾಗಿರುತ್ತೆ. IAS ದೊಡ್ಡ ಪಾಯಿಂಟ್ ಇರುತ್ತೆ. ಸೊ ಯೂಶ್ವಲಿ ಇದನ್ನೆಲ್ಲ ಈ ಏರಿಯಾದಲ್ಲಿ ಜಾಸ್ತಿ ನೋಡ್ಬೋದಾಗಿರುತ್ತೆ, ಕಾಣಕ್ಕೆ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಇಲ್ಲೇ ಓಡಾಡ್ತಾ ಇರ್ತಾರೆ UPSC ಪ್ರಿಪ್ರೇಷನ್ಗೆ ಅಂದ್ರೂ ಚೆನ್ನಾಗಿರುತ್ತೆ ಕಾಣೋದಕ್ಕೆ ಅಷ್ಟೇ. ಸೊ ಇದು ನೈಟ್ ವ್ಯೂ. ಇಲ್ಲಿ ಪ್ರಿಪ್ರೇಷನ್ಗೆ ಬರೋರಿಗೆಲ್ಲ ಇದೊಂಥರ ಅಡ್ಡ ಅನ್ಬೋದು. ಈಗ ನೈಟು
ಎಲ್ಲ ಮುಗಿಸ್ಕೊಂಡು ಒಂದು ವಾಕ್ ಬರೋಣ ಅಂತ ಹೇಳಿದ್ರೆ ಈ ಪೌಲ್ ಹತ್ರ ಬರ್ತಾರೆ ಪ್ರಿಪ್ರೇಷನ್ಗೆ ಬಂದವರು. ಸೊ ನಮ್ಮ ಮೈಂಡ್ಸೆಟ್ಟು ಹಂಗೆ ಬದಲಾಗ್ಬಿಡುತ್ತೆ ಗೈಸ್. ಇಲ್ಲಿಗೆ ಬಂದರೆ ಪ್ರಿಪ್ರೇಷನ್ ಮೂಡಲ್ಲಿದ್ದರೆ ಓಕೆ, ಬಟ್ ಮೈಂಡ್ಸೆಟ್ಟೇ ಬೇರೆ ರೀತಿ ಆಗುತ್ತೆ. ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬಂದಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ ಆಗು ಹೋಗಬೇಕು. ಒಂದು 40-50 ಜನ ವರ್ಷಕ್ಕೆ ಔಟ್ಪುಟ್ ಆಗ್ತಾ ಇರೋದು ನಮ್ಮ ಕರ್ನಾಟಕದಿಂದ UPSC. ಅದು ಬಿಟ್ಟರೆ ನಮ್ಮ ಕರ್ನಾಟಕ ಎಕ್ಸಾಮ್ಗಳಾಗಿರ್ಬೋದು, ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅದರ್ ಎಕ್ಸಾಮ್ ಕಂಡಕ್ಟ್ ಮಾಡೋದಾಗಿರ್ಬೋದು, UPSC ಇದಾಗಿರ್ಬೋದು, ರೈಲ್ವೆ, ಹಿಂಗೆ ತುಂಬ ಎಕ್ಸಾಮ್ಗಳಿದೆ. ಅದು ಕ್ವಾಲಿಫೈ ಆಗೋದ್ರೂ ಓಕೆ, ಯಾಕಂದರೆ ಲಕ್ಷಾಂತರ ಜನ ಸ್ಟೂಡೆಂಟ್ಸು ಪ್ರಿಪ್ರೇಷನ್ ಆಗ್ತಾಯಿದ್ದಾರೆ. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಷ್ಟೇ 1000ಕ್ಕೂ ಕಡಿಮೆ ಪೋಸ್ಟ್ ಕಾದಿದೆ, ಲಕ್ಷಾಂತರ ಹುಡುಗರು ಓದ್ತಾ ಇದ್ದಾರೆ. ಎಲ್ಲಿ ಸಾಗೋಗ್ತಾ ಇದೆಲ್ಲ, ಅದು ಬೇರೆ ಫೀಸು ಹುಸಿ ಇಟ್ಟಿದ್ದಾರೆ ಗುರು. ಆ ಫೀಸು ಇರೋದು ಒಂದೊಂದು ಇಲಾಖೆಯಲ್ಲಿ 1-2 ಪೋಸ್ಟ್ಗೆ 500 ರೂಪಾಯಿ ಫೀಸ್ ಕಟ್ಟಬೇಕು, 750 ರೂಪಾಯಿ. ಎಲ್ಲರೋದು ಅಷ್ಟೊಂದು ದುಡ್ಡು. ಇಲ್ಲಿ ಡೌನ್ ಹೋಗ್ಬೋದು.